ಮತ್ತು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು, ಶರವೇಗದ ದಾಳಿಯಾಗಿತ್ತು. ಇಲ್ಲಿ ಅಜ್ಮಾಲ್ ಕಮ್ ಬ್ಯಾಕ್ ಅನ್ನು ಮಾಡುವುದೇ ಆದರೆ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟು ಮೊತ್ತ 15ರಲ್ಲಿದೆ. ಒಂದು ಚೆಂಡು ಮುಕ್ತಾಯವಾಗಿದೆ. ದ್ವಿತೀಯ ಬಾರಿಗೆ ಅಜ್ಮಾಲ್ ಶರವೇಗದ ದಾಳಿ, ಇದರೊಂದಿಗೆ ಕೂಟವನ್ನು ಸ್ಪರ್ಶಿಸ್ತಾ ಇದೆ ಚೆಂಡು. ವಾಟ್ ಡೆಲಿವರಿ ಮಿಸ್ಟರ್ ಅಜ್ಮಾಲ್ ಅಜ್ಜು. ಖಂಡಿತವಾಗಿಯೂ ಒಂದು ಅದ್ಭುತವಾಗಿರ್ತಕ್ಕಂಥ ಶರವೇಗದ ದಾಳಿಯಾಗಿತ್ತು. ಇಲ್ಲಿ ತಾಂಡುಗಾರನನ್ನು ವಂಚಿಸಿ ನೇರ ಕೂಟವನ್ನು ಸ್ಪರ್ಶಿಸಿ ಮತ್ತೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ಕಿರಣ್ ಅವರ ಆಟಕ್ಕೆ ಅಂತ್ಯ ಕಾಣಸಿಗುತ್ತಾ ಇದೆ. ಖಂಡಿತವಾಗಿ ಎಸೆದಂತಹ ಆ ಎಸೆತಗಳು, ಒಂದೊಂದು ಅಡ್ಡ ಚೆಂಡುಗಳು, ಒಂದೊಂದು ಆ ವೈಡ್ಗಳು ಖಂಡಿತವಾಗಿಯೂ ಇಲ್ಲಿ ತಂಡಕ್ಕೆ ಆಸರೆಯಾಗಿ ನಿಲ್ಲಬಹುದಾಗಿತ್ತು. ಎಸೆದಂತಹ ಆ ದ್ವಿತೀಯ ಚೆಂಡು ಬಹಳಷ್ಟು ವೇಗದಾಯಿತು. ನೇರವಾಗಿ ಕೂಟವನ್ನು ಬಡಿದು ಮತ್ತೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ಇಲ್ಲಿ ಟೀಮ್ ಸುರಲ್ಪಾಡಿ ತಂಡಕ್ಕೆ ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ಮಿಸ್ಟರ್ ಅಜ್ಮಾಲ್. ನೂತನ ಕ್ರಮಾಂಕದಲ್ಲಿ ಹೊಸ ಆಟಗಾರ ದೌಸಾದ್ನವರ ಮುಖಪರಿಚಯ ಕಾಣಸಿಗುತ್ತಾ ಇದೆ. ಶರವೇಗದ ದಾಳಿ, ಓ ಮೈ ಗುಡ್ನೆಸ್, ಇದು ಸ್ಪೆಲ್. ಖಂಡಿತವಾಗಿ ಒಂದು ಅದ್ಭುತ ಎಸೆತ. ಶರವೇಗದ ದಾಳಿಯೊಂದಿಗೆ ಮತ್ತೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ಖಂಡಿತವಾಗಿಯೂ IPL ನಲ್ಲಿ ನೋಡುವುದೇ ಆದರೆ ಬೆಂಗಳೂರಿನಲ್ಲಿ ಆಡುವಂತಹ ಆಟಗಾರ ಮಿಸ್ಟರ್ ಸಿರಾಜ್ ಟೀಮ್ ಇಂಡಿಯಾ ಪರವಾಗಿ ಆಡುತ್ತಾ ಇದ್ದಾರೆ. ಆ ವೇಗದ ದಾಳಿ ಇದೀಗ ನಾರಳಪ್ಪದ ಕ್ರೀಡಾಂಗಣದಲ್ಲಿ ಮಿಸ್ಟರ್ ಅಜ್ಮಾಲ್ ಅವರು ಎಸೆದಂತಹ 2 ಎಸೆತ ಖಂಡಿತವಾಗಿಯೂ ಇಲ್ಲಿ 2 ಬೌಲ್ಡ್ ಔಟ್ ಆಗುವುದರೊಂದಿಗೆ ಮಗದೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ನೌಶಾದ್ನವರ ಆಟಕ್ಕೆ ಅಂತ್ಯ ಕಾಣಸಿಗುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಹೊಸ ಆಟಗಾರ ಅವಿನಾಶ್ನವರ ಮುಖಪರಿಚಯ ಕಾಣಸಿಗುತ್ತಾ ಇದೆ. ಹ್ಯಾಟ್ರಿಕ್ ಉದ್ದರಿ ತೆಗೆಯಬಹುದೇ, ಹ್ಯಾಟ್ರಿಕ್ ಉದ್ದರಿಯಲ್ಲಿ ಪತನವಾಗಬಹುದೇ, ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಖಂಡಿತವಾಗಿ ಒಂದು ಅದ್ಭುತ ಎಸೆತಗಾರನಂತ ಹೇಳಬಹುದು ನೌಶಾದ್. 4ನೇ ಬಾರಿಗೆ ಎಸೆಯಬೇಕಾಗಿದೆ. ತನ್ನದೇ ಆದ ಶೈಲಿಯಲ್ಲಿ ಎಸೆಯಬೇಕಾಗಿದೆ. ಬಹಳಷ್ಟು ವೇಗದಾಯಕ ದಾಳಿ. ಮತ್ತೊಮ್ಮೆ ಓಡೋಡಿ ಬರುತ್ತಾರೆ ವಿಕೆಟ್ ಮಾದರಿಯಲ್ಲಿ ಎಸೆಯಬೇಕಾಗಿದೆ. ಶರವೇಗದ ದಾಳಿ, ಓ ಮೈ ಗುಡ್ನೆಸ್, ಹ್ಯಾಟ್ರಿಕ್ ವಿಕೆಟ್ ನ ವೀರ. ಖಂಡಿತವಾಗಿಯೂ ಇದರೊಂದಿಗೆ ಮತ್ತೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ನೌಶಾದ್ ಎಸೆದಂತಹ 3 ಚೆಂಡು, ಓ ಮೈ ಗುಡ್ನೆಸ್, ಬಹಳಷ್ಟು ವೇಗದಾಯಕ ಚೆಂಡಾಗಿತ್ತು. ಮಗದೊಂದು ಉದ್ದರಿ ನಷ್ಟವಾಗುತ್ತಾ ಇದೆ. ಉದ್ದರಿ ಮೇಲೆ ಉದ್ದರಿ ನಷ್ಟವಾಗುವುದರೊಂದಿಗೆ ಉದ್ದರಿ ನಂಬರ್ 4 ವಿಕೆಟ್ಗಳು ಉದ್ದರಿ ನಷ್ಟವಾಗಿದೆ. ಇಲ್ಲಿ ಅಜ್ಮಾಲ್ ಓವರಿನ 5ಮ ಬಾರಿಗೆ ಎಸೆಯಬೇಕಾಗಿದೆ. ಅಜ್ಮಾಲ್ ನೂತನ ಕ್ರಮಾಂಕದಲ್ಲಿ ಹೊಸ ಆಟಗಾರ ಸಮೀಜ್ನವರ ಮುಖಪರಿಚಯ ಕಾಣಸಿಗುತ್ತಾ ಇದೆ. ಎಸೆತಗಾರಿಕೆ ವಿಭಾಗದಲ್ಲಿ ಒಂದು ನೋಡುವುದೇ ಆದರೆ ಅಜ್ಮಾಲ್ ಅವರ ಆ ಎಸೆತ ಖಂಡಿತವಾಗಿಯೂ ಬಹಳಷ್ಟು ವೇಗದಾಯಕ ಎಸೆತವಾಗಿತ್ತು. ಸಮೀಸ್ ಎದುರಿಸಬೇಕಾಗಿದೆ. ಓವರಿನ 5ಮ ಚೆಂಡನ್ನು ಎದುರಿಸಬೇಕಾಗಿದೆ. ಇಲ್ಲಿ ಓಡೋಡಿ ಬರುತ್ತಾ, ಓ ಮೈ ಗುಡ್ನೆಸ್, ಸೊಗಸಾಗಿರ್ತಕ್ಕಂಥ ಚೆಂಡು. ಯಾವುದೇ ಒಟ್ಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಒಂದು ಚೆಂಡು ಬಾಕಿ ಇದೆ. ಅಂತಿಮ ಒಂದು ಚೆಂಡು. ಶ್ರೇಷ್ಠ ಮಟ್ಟದ ಮೈ ಗುಡ್ನೆಸ್ ಅಜ್ಮಾಲ್ ಖಂಡಿತವಾಗಿ ಎಸೆದಂತಹ 6 ಎಸೆತದಲ್ಲಿ 4 ಉದ್ದರಿಗಳನ್ನು ಗಮನಿಸಿ ಇಲ್ಲಿ ಕೇವಲ ಒಂಟಿ ಓಟವನ್ನು ಮಾತ್ರ ಬಿಟ್ಟುಕೊಂಡ್ರು ಈ ಅಜ್ಮಾಲ್. ಖಂಡಿತವಾಗಿಯೂ ತನ್ನ ತಂಡದ ಜವಾಬ್ದಾರಿಯುತ ಎಸೆತವನ್ನು ಎಸೆದಿದ್ರು. ಖಂಡಿತವಾಗಿಯೂ ಒಂದು ಅದ್ಭುತವಾಗಿರ್ತಕ್ಕಂಥ ಎಸೆತ. 4 ಉದ್ದರಿ, 4 ಬೌಲ್ಡ್. ಖಂಡಿತವಾಗಿಯೂ ಆ 4 ಚೆಂಡು ನೇರ ಕೂಟವನ್ನು ಕವಲಿಸಿದೆ. ಅದರಲ್ಲಿ 4 ಚೆಂಡುಗಳ ಮುಂದೆ 4 ಉದ್ದರಿಯನ್ನು ಪಡೆದಿದ್ರು ಮಿಸ್ಟರ್ ಅಜ್ಮಾಲ್. ಖಂಡಿತವಾಗಿಯೂ ಒಂದು ಸಾಧನೆ ಅಂತಾನೆ ಹೇಳ್ಬಹುದು. ಈ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಒಂದು ನೋಡುವುದೇ ಆದರೆ ಅಲ್ಲಿ ಇಲ್ಲಿ ಕಾಣಬಹುದು. ಒಂದು ಸುರಲ್ಪಾಡಿಯಲ್ಲಿ ಮೊನ್ನೆ